IPL 2026 ಬಗ್ಗೆ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನೆಲ್ಲ ಇದ್ದಾವೆ ಗೊತ್ತಾ? ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಬೇಗ 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 ಲೈಕ್ ಮಾಡಿ, 1K ಲೈಕ್ಸ್ ನ ಕಂಪ್ಲೀಟ್ ಮಾಡಿ. ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ರಿ. ಫಸ್ಟ್ ಅಪ್ಡೇಟ್, IPL 2026 ಶೆಡ್ಯೂಲ್ ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಗುರು ಅಂತೇಳಿ ಸಾಕಷ್ಟು IPL ಫ್ಯಾನ್ಸ್ ಫ್ರಸ್ಟ್ರೇಷನ್ ಇದ್ದಾರೆ. ಆಕ್ಚುಲಿ ಮೊನ್ನೆ ಬರಬೇಕಾಗಿತ್ತು, ಬಂದಿಲ್ಲ. ನಿನ್ನೆ ಎಕ್ಸಾಕ್ಟ್ಲಿ 4 ಗಂಟೆಗೆ ಬರಬೇಕಾಗಿತ್ತು, ಬಂದಿಲ್ಲ. ಅಗೇನ್ 9 ಗಂಟೆಗೆ ಪೋಸ್ಟ್ ಆಯ್ತು, ಅವಾಗ ಕೂಡ ಬಂದಿಲ್ಲ. ಇಷ್ಟಕ್ಕೆ ಶೆಡ್ಯೂಲ್ ಬರುತ್ತಾ ಅಥವಾ ಇಲ್ಲ ಅಂತೇಳಿ ಸಾಕಷ್ಟು IPL ಫ್ಯಾನ್ಸ್ ಕಾಯ್ತಿದ್ದಾರೆ. ಬಟ್ ಈಗ ಅಫಿಷಿಯಲ್ ಇನ್ಫಾರ್ಮೇಶನ್, ನನಗೆ ಯಾವುದೇ ರೀತಿಯಾದ ಫೇಕ್ ಅಪ್ಡೇಟ್ ನ ಕೊಡೋ ಮಾತಿಲ್ಲ ಗುರು. ಪ್ರೂಫ್ ಮುಂದಿಟ್ಕೊಂಡು ಡಿಸ್ಕಷನ್ ಮಾಡ್ತೀನಿ. ಆಕ್ಚುಲಿ ಅಫಿಷಿಯಲ್ ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ, ಶೆಡ್ಯೂಲ್ ರೆಡಿ ಆಗಿದೆ. ಫಸ್ಟ್ 20 ಡೇಸ್ ಶೆಡ್ಯೂಲ್ ನಮ್ಮ ಹತ್ರ ಇದೆ. ಅದು ಎಕ್ಸಾಕ್ಟ್ಲಿ ಮಾರ್ಚ್ 12 ಅಥವಾ ಮಾರ್ಚ್ 13ಕ್ಕೆ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಎಲೆಕ್ಷನ್ ಡೇಟ್ ನಮಗೆ ಎಕ್ಸಾಕ್ಟ್ಲಿ ಇನ್ನೊಂದು 5 ಅಥವಾ 6 ದಿನದಲ್ಲಿ ಸಿಗುತ್ತೆ. ಸೊ ಆ ಒಂದು ರೀಸನ್ ಮೇಲೆ ಫಸ್ಟ್ 20 ಡೇಸ್ ಶೆಡ್ಯೂಲ್ ನ ಮಾರ್ಚ್ 12 ಅಥವಾ ಮಾರ್ಚ್ 13ಕ್ಕೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಅದಾದ್ಮೇಲೆ ಫುಲ್ ಶೆಡ್ಯೂಲ್ ನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತೇಳಿ ಒಂದು ಅಫಿಷಿಯಲ್ ಇನ್ಫಾರ್ಮೇಶನ್. ಇದು ಖುದ್ದು BCCI ಸೆಕ್ರೆಟರಿ ಅವರ ಬಾಯಿಂದ ಬಂದಂತಹ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್. ದೇವಜಿತ್ ಅವರು ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮಾರ್ಚ್ 12 ಅಥವಾ ಮಾರ್ಚ್ 13ಕ್ಕೆ ನಾವು ಶೆಡ್ಯೂಲ್ ನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತೇಳಿ. ಸ್ಟಿಲ್ ನೀವು ಈ ಒಂದು ಅಪ್ಡೇಟ್ ಮೇಲೆ ಬಿಲೀವ್ ಮಾಡಲ್ಲ, ಬಟ್ ನಿಮಗೋಸ್ಕರ ನೀವು ನಂಬೇಕಪ್ಪ ಅಂದ್ರೆ ಅವರು ಮಾತಾಡಿದ ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ. ಹೋಗಿ ಜಾಯ್ನ್ ಆಗಿ ಆ ಒಂದು ವಿಡಿಯೋ ನೋಡಿ, ಅವಾಗ ಅರ್ಥ ಮಾಡಿಕೊಳ್ಳಿ. ಯಾಕಂದ್ರೆ ಆ ಒಂದು ವಿಡಿಯೋನ ಇಲ್ಲಿ ಪೋಸ್ಟ್ ಮಾಡಕ್ಕೆ ಆಗಲ್ಲ. ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತವೆ ಯೂಟ್ಯೂಬ್, ಇಲ್ಲಿ ಪೋಸ್ಟ್ ಮಾಡಕ್ಕೆ ಆಗಲ್ಲ. ಸೊ ಅದೇ ಒಂದು ವಿಡಿಯೋ ಮೇಲೆ IPL ಫ್ಯಾನ್ಸ್ಗೋಸ್ಕರ ಟೆಲಿಗ್ರಾಮ್ ಚಾನಲ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದೀನಿ. ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಆ ಒಂದು ವಿಡಿಯೋ ನೋಡಿಸಿ ಅರ್ಥ ಮಾಡಿಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಪಿನ್ ಮಾಡ್ತೀನಿ, ಹೋಗಿ ಜಾಯ್ನ್ ಆಗಿ. ಈಗ ಇವರ ಪ್ರಕಾರ ದೇವಜಿತ್ BCCI ಸೆಕ್ರೆಟರಿ ಅವರ ಪ್ರಕಾರ ಮಾರ್ಚ್ 12 ಅಥವಾ ಮಾರ್ಚ್ 13ಕ್ಕೆ ನಮಗೆ ಅಫಿಷಿಯಲ್ ಆಗಿ ಶೆಡ್ಯೂಲ್ ಸಿಗುತ್ತೆ. ಇದು ಸದ್ಯವಿರುವಂತಹ IPL 2026 ಶೆಡ್ಯೂಲ್ ಬಗ್ಗೆ ಇನ್ಫಾರ್ಮೇಶನ್. ನೆಕ್ಸ್ಟ್ ಅಪ್ಡೇಟ್, ಗುಜರಾತ್ ಟೈಟನ್ಸ್ ಈ ಒಂದು ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಫಿಷಿಯಲ್ ಆಗಿ GT ಮ್ಯಾನೇಜ್ಮೆಂಟ್ ಆಲ್ ಸೆಟ್ ನೆಕ್ಸ್ಟ್ IPL 2026 ಅಲ್ಲಿ ಆಸ್ ಎ ಬ್ಯಾಟಿಂಗ್ ಕೋಚ್ ಆಗಿ ಮ್ಯಾಥ್ಯೂ ಹೆಡನ್ ಗೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್, CSK ಮಾಜಿ ಪ್ಲೇಯರ್ ಈಗ ಆಲ್ ಸೆಟ್ GT ಟೀಮ್ ಗೆ ಆಸ್ ಎ ಬ್ಯಾಟಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ನೋಡಮ್ಮ, ಇವರ ಅಂಡರ್ ಬ್ಯಾಟಿಂಗ್ ಕೋಚ್ ಅಲ್ಲಿ GT ಟೀಮ್ ಯಾವ ರೀತಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಚೆನ್ನೈ ಸೂಪರ್ ಕಿಂಗ್ ಈ ಒಂದು ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿನ್ನೆ CSK ಪ್ರಾಕ್ಟೀಸ್ ಮ್ಯಾಚ್ ಅನ್ನು ಆಡಿದ್ರು. ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ CSK ಮ್ಯಾನೇಜ್ಮೆಂಟ್ ಬರೋಬ್ಬರಿ 14 ಕೋಟಿ ಕೊಟ್ಟು ಬೈ ಮಾಡಿರುವಂತಹ ಕಾರ್ತಿಕ್ ಶರ್ಮಾ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಲೇಬೇಕು. ಬರೋಬ್ಬರಿ ಕೇವಲ 20 ಬಾಲಲ್ಲಿ 9 ಸಿಕ್ಸ್ ಅನ್ನು ಬಾರಿಸಿದ್ದಾರೆ. ಇಟ್ಸ್ ಎ ಮಾನ್ಸ್ಟರ್ ಸಿಕ್ಸ್. ಒಂದೊಂದು ಸಿಕ್ಸ್ ಫೈರ್ ಪವರ್ ಆಗಿತ್ತು ಅಂತ ಒಂದು ಬ್ಯಾಟಿಂಗ್ ಮಾಡಿದರೆ. ಅವರ ಬ್ಯಾಟಿಂಗ್ ಮಾಡುವಂತಹ ವಿಡಿಯೋ ಬೇಕಪ್ಪ ಅಂದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ, ಹೋಗಿ ಒಂದ್ಸಲ ವಿಡಿಯೋ ನೋಡ್ರಿ. ಈ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಮೇನ್ ಹೈಲೈಟ್ ಏನಪ್ಪ ಅಂದ್ರೆ, ರುತುರಾಜ್ ಗಾಯಕ್ವಾಡ್ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಕೇವಲ 8 ಬಾಲಲ್ಲಿ 14 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆಗಿದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಅಪ್ಡೇಟ್, ಈ IPL 2026 ಅಲ್ಲಿ ರುತುರಾಜ್ ಗಾಯಕ್ವಾಡ್ ಮೇನ್ ವೆಪನ್ ಅದು ಸ್ವೀಪ್ ಮತ್ತು ರಿವರ್ಸ್ ಸ್ವೀಪ್ ಹೊಡಿತಿದ್ದಾರೆ. ಈ ಒಂದು ಸ್ವೀಪ್ ಹೊಡಿಬೇಕಾದ್ರೆ ಖಲೀಲ್ ಅಹಮದ್ಗೆ ವಿಕೆಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಉರ್ವಿಲ್ ಪಟೇಲ್ ಸೂಪರ್ ಬಗ್ಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಶ್ರೇಯಸ್ ಗೋಪಾಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ಸರ್ಫರಾಜ್ ಖಾನ್ ಕೂಡ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಇದು CSK ಟೀಮ್ ಪ್ರಾಕ್ಟೀಸ್ ಮ್ಯಾಚ್ ಬಗ್ಗೆ ಅಪ್ಡೇಟ್. CSK ಟೀಮ್ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದ್ರೆ, ಮಾರ್ಚ್ 22ಕ್ಕೆ ಪ್ರಾಕ್ಟೀಸ್ ಮ್ಯಾಚ್ ನಡೀತಿದೆ. ಅಂದ್ರೆ ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಯಾವ ರೀತಿ ಇರ್ತಪ್ಪ ಅಂದ್ರೆ, ಕರೆಂಟ್ CSK 11 ಮತ್ತು ಪಾಸ್ಟ್ CSK 11 ವಿರುದ್ಧ ಒಂದು ಪ್ರಾಕ್ಟೀಸ್ ಮ್ಯಾಚ್ ಇರುತ್ತೆ. ಅದು ಎಕ್ಸಾಕ್ಟ್ಲಿ ಮಾರ್ಚ್ 22ಕ್ಕೆ. ಅಂದ್ರೆ ಪಾಸ್ಟ್ CSK ಪ್ಲೇಯರ್ಸ್ ಯಾರಿದ್ರು ಅವರೆಲ್ಲರೂ ಜಾಯಿನ್ ಆಗ್ತಾ ಇದಾರೆ. ಇಂಟ್ರೆಸ್ಟಿಂಗ್, ಬಟ್ ನಮ್ಮ ಯಾವ ರೀತಿ ಈ ಒಂದು ಮ್ಯಾಚ್ ಇರುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ದ ಹಿಂದೂ ಈ ಒಂದು ಆರ್ಟಿಕಲ್ ನ ಪ್ರಕಾರ ಯಾವ ರೀತಿ ಕ್ರಿಕ್ ಬಸ್ ಇದೆ, ಯಾವ ರೀತಿ ESPN ರಿಪೋರ್ಟ್ ಇದೆ, ಎಕ್ಸಾಕ್ಟ್ಲಿ ಅದೇ ತರ ಈ ಒಂದು ರಿಪೋರ್ಟ್ ದ ಹಿಂದೂ ಈ ಒಂದು ರಿಪೋರ್ಟ್ ನ ಪ್ರಕಾರ ನೆಕ್ಸ್ಟ್ IPL 2026 ಅಲ್ಲಿ ಬರೋಬ್ಬರಿ 84 ಮ್ಯಾಚ್ ಅನ್ನು ಆಡಿಸ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ಟೀಮು ಲೀಗ್ ಮ್ಯಾಚ್ ಅಲ್ಲಿ 16 ಮ್ಯಾಚ್ ಅನ್ನು ಆಡ್ಬೇಕಂತೇಳಿ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ನ
ದ ಹಿಂದೂ ರಿಪೋರ್ಟ್ ಮಾಡಿದೆ. ಈಗ ಪ್ರತಿ ವರ್ಷ 74 ಮ್ಯಾಚ್ ಇರ್ತಿದ್ವು ಮತ್ತು ಪ್ರತಿಯೊಂದು ಟೀಮು ಲೀಗ್ ಮ್ಯಾಚ್ ಅಲ್ಲಿ 14 ಮ್ಯಾಚ್ ನೋಡ್ಬೇಕಾಗಿತ್ತು. ಬಟ್ ಈ ವರ್ಷ IPL 2026 ಅಲ್ಲಿ 84 ಮ್ಯಾಚ್ ಇರ್ತವೆ. ಪ್ರತಿಯೊಂದು ಟೀಮು ಅವರ ಲೀಗ್ ಮ್ಯಾಚ್ 16 ಮ್ಯಾಚ್ ಆಡ್ಬೇಕಂತೇಳಿ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಬಟ್ ನಮ್ಮ ಇಷ್ಟಕ್ಕೆ ನಮ್ಮ BCCI ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅಂತೇಳಿ ಅದು ಮಾರ್ಚ್ 12 ಅಥವಾ ಮಾರ್ಚ್ 13ಕ್ಕೆ ಆ ಒಂದು ಶೆಡ್ಯೂಲ್ ಬಂದಾಗ ನಮಗೆ ಇನ್ಫಾರ್ಮೇಶನ್ ಬರುತ್ತೆ. ಸೊ ಇದು ಸದ್ಯರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.